ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ? ನಾನು ಶೈಲಜಾ. ನಮ್ಮ ಹೋಮ್ ಮೇಡ್ ರೆಸಿಪೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ರವಾ ಸಜ್ಜಿಗೆಯನ್ನು ಅತ್ಯಂತ ಸುಲಭವಾಗಿ ಹಾಗೂ ಟೇಸ್ಟಿಯಾಗಿ ಹೇಗೆ ಮನೇಲಿ ಮಾಡೋದು ದೇವಸ್ಥಾನ ಶೈಲಿಯಲ್ಲಿ ಅಂತ ತೋರಿಸ್ಕೊಡ್ತೀನಿ. ಇದಕ್ಕೋಸ್ಕರ ನಾನು 1 ಕಪ್ ರವೆ ತೊಗೊಂಡಿದ್ದೀನಿ. ಇದು ಚಿರೋಟಿ ರವೆ, ತುಂಬ ಚಿಕ್ಕ ರವೆಯನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಜೊತೆಗೆ ನಾನು ಅದೇ ಕಪ್ನ ಅಳತೆಯಲ್ಲಿ 1 ಕಪ್ನಷ್ಟು ಹಾಲು ತೊಗೊಂಡಿದ್ದೀನಿ. ಆದರೆ 1 ಕಪ್ ಸಾಕಾಗಲ್ಲ ಫ್ರೆಂಡ್ಸ್, 2.5 ಕಪ್ನಷ್ಟು ಬೇಕಾಗುತ್ತೆ. ಹಾಲು ಅದರ ಜೊತೆಗೆ ನೀರು ಕೂಡ ನಾವು ಮಿಕ್ಸ್ ಮಾಡಿ ಹಾಕ್ಬೋದು. ಜೊತೆಗೆ ನಾನಿಲ್ಲಿ ಸ್ವಲ್ಪ ದ್ರಾಕ್ಷಿನ ತೊಗೊಂಡಿದ್ದೀನಿ. ಅದೇ ಥರ ಗೋಡಂಬಿ ಕೂಡ ತೊಗೊಂಡಿದ್ದೀನಿ. ಚೆನ್ನಾಗಿ ಹಣ್ಣಾಗಿರುವಂತಹ 1 ಬಾಳೆಹಣ್ಣನ್ನು ನಾನು ತುಂಬ ಚಿಕ್ಕದಾಗಿ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಬಾಳೆಹಣ್ಣು ಹಾಕೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ಮತ್ತು ಟೇಸ್ಟಿಯಾಗಿ ಕೂಡ ಬರುತ್ತೆ. ಜೊತೆಗೆ ಸ್ವಲ್ಪ ಘಮಕ್ಕೋಸ್ಕರ ಏಲಕ್ಕಿ ಪೌಡ್ರು, ಜೀರ್ಣಕ್ರಿಯೆಗೆ ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ. ನಾನಿಲ್ಲಿ ಅರ್ಧ ಕಪ್ನಷ್ಟು ತುಪ್ಪ ತೊಗೊಂಡಿದ್ದೀನಿ. ತುಪ್ಪ ಬೇಕಿದ್ದರೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಹಾಗೆಯೇ ನಾನು ಬೆಲ್ಲ ತೊಗೊಂಡಿದ್ದೀನಿ ಅರ್ಧ ಕಪ್ಪು, 3/4 ಕಪ್ ಕೂಡ ತೊಗೊಳ್ಬೋದು. ಬೆಲ್ಲ ಬೇಡ ಅಂದರೆ ನೀವು ಸಕ್ಕರೆ ಕೂಡ ಇಲ್ಲಿ ಹಾಕ್ಕೊಳ್ಬೋದು. ಈ ರೀತಿ ರವಾ ಸಜ್ಜಿಗೆ ಮಾಡಿಕೊಂಡ್ರೆ ದೇವರಿಗೆ ನೈವೇದ್ಯ ಇಡೋದಕ್ಕೂ ಚೆನ್ನಾಗಿರುತ್ತೆ, ಹಾಗೆ ನಮಗೆ ತಿನ್ನೋದಕ್ಕೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಫ್ರೆಂಡ್ಸ್, ಈಗ ನಾನು ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 2 ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಎಲ್ಲ ನೀಟಾಗಿ ಕರಗಲಿ. ಇದು ಕರಗಿದ ನಂತರ ಈ ತುಪ್ಪಕ್ಕೆ ನಾವು ಗೋಡಂಬಿ ಹಾಕ್ಕೊಳ್ಳೋಣ. ಫಸ್ಟು ಗೋಡಂಬಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಆದ ನಂತರ ದ್ರಾಕ್ಷಿ ಹಾಕ್ಕೊಳ್ಬೇಕು ಫ್ರೆಂಡ್ಸ್, ಇಲ್ಲಾಂದರೆ ದ್ರಾಕ್ಷಿ ಕಪ್ಪಾಗಿಬಿಡುತ್ತೆ ಬೇಗ. ಸೊ ಈಗ ನಾನು ಗೋಡಂಬಿ ಹಾಕ್ಕೊಂಡು ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ. ಅದಕ್ಕೇ ದ್ರಾಕ್ಷಿ ಕೂಡ ಹಾಕಿದ್ದೀನಿ. ದ್ರಾಕ್ಷಿ ಎಲ್ಲ ನೀಟಾಗಿ ಉಬ್ಬಿ ಬಂದಿದೆ ನೋಡಿ. ಹೀಗಾದ ತಕ್ಷಣ ಇದನ್ನು ತೆಗೆದಿಟ್ಕೊಂಡು ಬಿಡೋಣ ಇನ್ನೊಂದು ಬೌಲ್ಗೆ. ಈಗ ಇದೇ ತುಪ್ಪಕ್ಕೆ ನಾವು ಎತ್ತಿಟ್ಕೊಂಡಿರುವಂತಹ ರವೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ರವೆ ನೀಟಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ಅದೆಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಉದುರಾಗಿ ನೀಟಾಗಿ ನಮಗೆ ರವಾ ಸಜ್ಜಿಗೆ ರೆಡಿ ಆಗುತ್ತೆ. ಇದು ಸೀದು ಹೋಗ್ದಲೇ ಇರೋ ಹಾಗೆ ಗಮನ ಕೊಡಬೇಕು. ಸ್ಟೀಲ್ ಪಾತ್ರೆಗಳಲ್ಲಿ ಬೇಗ ಸೀದೋಗ್ಬಿಡುತ್ತೆ, ಅದನ್ನು ನೋಡ್ಕೊಳ್ಳಿ ಸ್ವಲ್ಪ. ಜೊತೆಗೆ ಈಗ ರವೆ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ಕಟ್ ಮಾಡಿಟ್ಟಿರುವಂತಹ ಬಾಳೆಹಣ್ಣನ್ನು ಹಾಕ್ಕೊಂಡು 2 ಸೆಕೆಂಡ್ ಮಿಕ್ಸ್ ಮಾಡಿದರೆ ಸಾಕು, ಇಲ್ಲಾಂದರೆ ಬಾಳೆಹಣ್ಣೆಲ್ಲ ಗಟ್ಟಿಯಾಗಿಬಿಡುತ್ತೆ. ಅದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಈಗ ಗ್ಯಾಸ್ ಸ್ಟವ್ನ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಇದಕ್ಕೆ 2 ಕಪ್ ಹಾಲು ಹಾಕಿದ್ದೀನಿ, ಅರ್ಧ ಕಪ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ. ಜೊತೆಗೆ ಏಲಕ್ಕಿ ಪೌಡ್ರ್ ಹಾಕಿ ಕುದಿಲಿಕ್ಕೆ ಇಟ್ಟಿದ್ದೀನಿ. ಈ ಕಡೆ ನಾವೇನು ಬೆಲ್ಲ ತೊಗೊಂಡಿದ್ವಲ್ಲ, ಆ ಬೆಲ್ಲಕ್ಕೆ 2-3 ಸ್ಪೂನ್ನಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದರೆ ಇದನ್ನು ಕುದೀತಾ ಇರೋ ಹಾಲಿಗೆ ನಾವು ಸೋಸ್ಕೊಳ್ಬೇಕು. ಈ ರೀತಿ ಸೋಸ್ಕೊಳ್ಳೋಣ. ಈ ಬೆಲ್ಲ, ಹಾಲು ಮತ್ತು ಏಲಕ್ಕಿ ಪೌಡ್ರು ಇದು ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್. ಇದು ಕುದ್ದಾದ ಮೇಲೆ ನಾವು ಇದನ್ನು ಎತ್ತಿಟ್ಕೊಂಡಿರುವಂತಹ ರವೆಗೆ ಹಾಕಬೇಕು. ಆ ರವೆ ತುಂಬ ತಣ್ಣಗಾಗಿರಬೇಕು. ರವೆ ಮತ್ತು ಬಾಳೆಹಣ್ಣು ಏನು ಫ್ರೈ ಮಾಡಿದ್ವಲ್ಲ ಅದು ತುಂಬ ತಣ್ಣಗಾಗಲಿ ಅಂತ ಪಕ್ಕಕ್ಕೆ ಇಟ್ಟಿದ್ದೀನಿ. ನೋಡಿ, ಇಲ್ಲಿ ಹಾಲು ಕುದೀತಾ ಇದೆ. ಈಗ ತಣ್ಣಗಾಗಿರುವಂತಹ ರವೆ ಬಾಳೆಹಣ್ಣಿಗೆ ನಾನು ಏನು ಮಾಡ್ತಿದ್ದೀನಿ ಅಂದರೆ ಈ ಕುದೀತಾ ಇರುವಂತಹ ಬೆಲ್ಲ, ಹಾಲು ಮತ್ತು ಏಲಕ್ಕಿ ಪೌಡ್ರು ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಕಿ. 2-3 ಸೆಕೆಂಡ್ ಈ ಥರ ಕೈ ಆಡಿಸಿದರೆ ಸಾಕು, ಗಟ್ಟಿ ಆಗೋಗ್ಬಿಡುತ್ತೆ. ಇದೀಗಲೇ ಬೆಂದೋಗ್ಬಿಡುತ್ತೆ ಫ್ರೆಂಡ್ಸ್. ತುಂಬ ಕ್ವಿಕ್ಕಾಗುತ್ತೆ, ತುಂಬ ಈಸಿಯಾಗುತ್ತೆ. ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕಂತೂ ನಾನೊಂದು 15 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀನಿ ಇದನ್ನು. ಸೊ ನೀವು ಕೂಡ ಮಾಡಿ. ಎಷ್ಟು ಚೆನ್ನಾಗಿದೆ, ಎಷ್ಟು ಟೇಸ್ಟಿಯಾಗಿದೆ ಮತ್ತು ಈಸಿಯಾಗಿರುತ್ತೆ. ಈಗ ಗಟ್ಟಿಯಾಗಿದೆ. ಇದಕ್ಕೆ ನಾವು ಉಳಿದಿರೋ ತುಪ್ಪನೆಲ್ಲ ಹಾಕ್ಕೊಂಡು ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿ. ಈಗ ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು 2-3 ಸೆಕೆಂಡ್ ಈ ಥರ ಮುಚ್ಚಳ ಮುಚ್ಚಿ ಇಡ್ತೀನಿ. ನೋಡಿ, ಈಗ ತೆಗಿತಾ ಇದ್ದೀನಿ. ಎಷ್ಟು ನೀಟಾದಂತಹ ಉದುರಾಗಿ ರವಾ ಸಜ್ಜಿಗೆ ನಮಗೆ ರೆಡಿಯಾಗಿದೆ. ದೇವರ ನೈವೇದ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ, ಹಾಗೆ ನಾವು ತಿನ್ನೋದಕ್ಕೂ ಕೂಡ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಬೇಕು ಅನ್ನಿಸ್ದಾಗೆಲ್ಲ ನಾವೇ ಮನೇಲಿ ಸುಲಭವಾಗಿ ಮಾಡ್ಕೊಂಡು ಬಿಡ್ಬೋದು. ಇದರಲ್ಲಿ ಮೇಯ್ನ್ ಟಿಪ್ಸ್ ಅಂದ್ರೇ ರವೆ ಎಲ್ಲ ಫ್ರೈ ಮಾಡಿರೋದು ತಣ್ಣಗಾದ್ಮೇಲೆ ಕುದಿಯೋ ಹಾಲನ್ನು ಹಾಕೋದು, ಅದೇ ಮೇನ್ ಟಿಪ್ಸು. ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಹರಸಿ ಹಾರೈಸಿ. ಥ್ಯಾಂಕ್ ಯು.